ಈ ತಿಂಗಳಿನ ದೇವರ ವಾಕ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಕೀರ್ತನೆ 33:4. ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಒಂದೇ ನಾಣ್ಯದ ಎರಡು ಮುಖಗಳು. ಅಬ್ರಹಾಮನಿಗೆ ತನ್ನ ಸ್ವದೇಶವನ್ನು ಬಿಡಲು ಹೇಳಲಾಯಿತು, ಹಾಗೆಯೇ ಅವನು ಮಾಡಿದನು ಹಾಗೂ ಕ್ಷಾಮವನ್ನ ಎದುರಿಸಿದನು. ದಾವೀದನನ್ನು ಮುಂದಿನ ರಾಜನನ್ನಾಗಿ ಅಭಿಷೇಕಿಸಲಾಯಿತು, ಆದರೆ ಸೌಲನು ಅವನನ್ನು ಕೊಲ್ಲಲು ಬಯಸಿದನು. ಎಲೀಯನು ಬಾಳನ ಪ್ರವಾದಿಗಳಿಗೆ ಸವಾಲನ್ನು ಹಾಕಿದನು ಹಾಗೂ ಅವನಿಗೆ ಬೆದರಿಕೆ ಹಾಕಲಾಯಿತು. ಯೆಹೋವನ ವಾಕ್ಯವು ಯಥಾರ್ಥವಾಗಿದ್ದರೆ ಅದಕ್ಕೆ ವಿಧೇಯರಾಗಿರುವುದರಿಂದ ಈ ರೀತಿಯ ಬಿಕ್ಕಟ್ಟುಗಳು ಹೇಗೆ ಒದಗಿ ಬರುತ್ತವೆ? ಸತ್ಯವೇದವು ಯೆಹೋವನ ವಚನವು ಯಥಾರ್ಥವಾದದ್ದು ಎಂಬುದಾಗಿ ಹೇಳುತ್ತದೆ. ಅದು ಎಂದಿಗೂ ತಪ್ಪಲ್ಲ, ಅದು ಎಂದಿಗೂ ದಾರಿ ತಪ್ಪಿಸುವುದಿಲ್ಲ. ಸುಳ್ಳು ಹೇಳಲು ದೇವರು ಮನುಷ್ಯನಲ್ಲ, ಆತನು ಹೇಳುವುದು ಸರಿಯಾಗಿಯೇ ಇರುತ್ತದೆ. ಸರಿಯಾದದ್ದನ್ನು ಮಾಡುವಾಗ ಹಾದಿ ಕಠಿಣವಾಗಿರುತ್ತದೆ, ಆದರೆ ಅದು ಆತನ ವಾಕ್ಯವನ್ನು ತಪ್ಪಾಗಿ ಮಾಡುವುದಿಲ್ಲ. ಸಾಧಾರಣವಾಗಿ ಆತನ ವಾಕ್ಯವನ್ನು ನಾವು ಸಂಶಯ ಪಡುವ ಕಾರಣ ಆತನ ವಾಕ್ಯದ ಯಥಾರ್ಥತೆಯನ್ನು ನಮ್ಮ ಯಶಸ್ಸು ವೈಫಲ್ಯತೆಯ ತಿಳುವಳಿಕೆಯಿಂದ ಅಳೆಯುತ್ತೇವೆ. ಆದರೆ ದೇವರ ವಾಕ್ಯ ಆತನ ಉದ್ದೇಶವನ್ನು ಪೂರೈಸುತ್ತದೆ. ನಮಗೆ ತಕ್ಷಣದ ಫಲಿತಾಂಶಗಳು ಬೇಕು. ಎಂದಿಗೂ ಆತನ ವಾಕ್ಯವನ್ನು ನಂಬುವುದನ್ನು ಹಾಗೂ ಪಾಲಿಸುವುದನ್ನು ಬಿಡಬೇಡಿ. ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಡಲು 3 ದಿನದ ಪ್ರಯಾಣವನ್ನು ಕೈಬಿಡಲಿಲ್ಲ. ಬೆಟ್ಟದ ತುದಿಯವರೆಗೂ ಹೋಗುತ್ತಾನೆ. ಬಿಟ್ಟು ಬಿಡಲು ಪ್ರಯತ್ನಿಸಿದ ಎಲೀಯ ಆತನ ವಾಕ್ಯವನ್ನು ನಂಬಿ ಮುಂದುವರಿಯುತ್ತಾನೆ. ದೇವರು ಮನುಷ್ಯನ ಹಾಗೆ ಸುಳ್ಳು ಹೇಳುವವನಲ್ಲ. ಆತನ ವಾಕ್ಯ ಯಥಾರ್ಥವಾಗಿದೆ. ಅದನ್ನು ನಂಬುವಾಗ, ಪಾಲಿಸುವಾಗ ಅದು ಸತ್ಯವಾದದ್ದೆಂದು ನೀವು ಅನುಭವಿಸುವಿರಿ. ನಂತರ ವಾಕ್ಯ ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ ಎಂದು ಹೇಳುತ್ತದೆ. ದೇವರ ವಾಕ್ಯವು ಸತ್ಯವಾದದ್ದು ಮತ್ತು ಆತನು ಮಾಡುವ ಎಲ್ಲವನ್ನೂ ನಂಬಬಹುದು. ಆತನ ವಾಕ್ಯಕ್ಕೆ ವಿಧೇಯರಾಗುವ ಕಾರಣ ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದು ಹಾಗೂ ಆತನು ನಮ್ಮನ್ನು ನಡೆಸುವ ಮಾರ್ಗ, ಇದೆಲ್ಲವೂ ನಂಬಿಕೆಯ ಆಧಾರದ ಮೇಲೆ ಮಾಡಲಾಗುತ್ತದೆ. ಆತನ ಸಂಪೂರ್ಣ ಹತೋಟಿಯಲ್ಲಿ ಎಲ್ಲವೂ ಇದೆ. ನಿಮ್ಮನ್ನು ಪ್ರೀತಿಸುತ್ತಾನೆ ಹಾಗೂ ಯಾವುದೇ ಶುಭವನ್ನು ತಡೆಹಿಡಿಯುವುದಿಲ್ಲ. ಆತನ ವಾಕ್ಯ ಹಾಗೂ ಕಾರ್ಯ ಎಂದೂ ಒಂದಕ್ಕೊಂದು ವಿರುದ್ಧವಾಗಿರುವುದಿಲ್ಲ. ದೇವರು ಜನರನ್ನು ಮರಳುಗಾಡಿನಲ್ಲಿ ನಡೆಸುವಾಗ ಅವರು ಬಹಳವಾಗಿ ಬಾಯಾರಿದ್ದರು ಹಾಗೂ ಕುಡಿಯಲು ನೀರು ಇರಲಿಲ್ಲ. ದೇವರು ಆ ಹಾದಿಯಲ್ಲಿ ಅವರನ್ನು ಕರೆತರುತ್ತಾನೆ, ಆದರೆ ಆ ಜನರು ಆಕ್ಷೇಪಿಸುತ್ತಾರೆ ಹಾಗೂ ಗುಣಗುಟ್ಟುತ್ತಾರೆ. ನೆನಪಿರಲಿ, ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಬಹುಶಃ ನೀವು ವಿಧೇಯತ್ವದ ಹಾದಿಯಲ್ಲಿದ್ದೀರಿ. ಬಿಟ್ಟುಕೊಡಬೇಡಿ. ಆತನು ನಿಲ್ಲು ಅನ್ನುವವರೆಗೂ ಮುಂದುವರಿಯುತ್ತಲೇ ಇರ್ರಿ. ಆತನ ಕಾರ್ಯದ ಕುರಿತು ಸಂಶಯ ಪಡಬೇಡಿ. ಆತನ ನಿಯಂತ್ರಣದಲ್ಲಿ ಎಲ್ಲವೂ ಇದೆ. ಆತನು ಮಾಡುತ್ತಿರುವುದು ಆತನಿಗೆ ನಿಖರವಾಗಿ ಗೊತ್ತು. ಪ್ರೀತಿಯ ಸಲುವಾಗಿ ಅದನ್ನೆಲ್ಲ ಮಾಡುತ್ತಾನೆ. ಈ ತಿಂಗಳು ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ ಎಂದು ನಂಬಿ. ಆತನ ಕಾರ್ಯ ಹಾಗೂ ವಾಕ್ಯ ಒಂದೇ ನಾಣ್ಯದ ಎರಡು ಮುಖಗಳು. ನಿಮ್ಮ ಅಗತ್ಯತೆಯ ಮೇಲೆ ದೃಷ್ಟಿ ಇಡಬೇಡಿ. ನಿಮ್ಮ ಅಗತ್ಯತೆಗಳನ್ನು ಒದಗಿಸುವ ದೇವರನ್ನು ದೃಷ್ಟಿಸಿ ನೋಡಿ. ಶುಭ ತಿಂಗಳು. ದೇವರು ನಿಮ್ಮನ್ನು ಕಾಯುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.